ಆದರೆ ನನ್ನ ಇದ್ರ ಅನಿಸಿಕೆ ಏನಂತ ಹೇಳಿದ್ರೆ, ಒಂದು ಹೆಣ್ಣಿಗೆ ಗಂಡು ಇಲ್ಲ ಅಂದರೆ ಅವಳು ಬೇರೆ ಥರದವಳ ಅಂತ ನನಗೆ ಈಗಲೂ ಅದು ಕ್ವಶನ್ಸ್ ಇದೆ. ಏಕೆಂದರೆ ಜನಗಳು ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ. ಈಗ ಅವ್ರು ಯಾರೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ ಥರ ಕಷ್ಟ ಕೊಟ್ಟಿದ್ದವರೆಲ್ಲ ಈಗ ಮಣ್ಣು ಕಚ್ಚಿ ಹೋಗಿದ್ದಾರೆ. ಸೊ ಅವ್ರ ಮುಂದೆ ಈಗ ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ದೇವರು ಎಷ್ಟು ಇದು ಮಾಡಿದ್ದಾನೆ ಅಷ್ಟಕ್ಕೆ ನಾನು ಈಗ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಟಿಪ್ ಯೂಟ್ಯೂಬ್ ಚಾನಲ್. ಗೈಸ್, ಏನು ಗೊತ್ತಾ, ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ಅವ್ರವ್ರದ್ದು ಏನು ಮೇನ್ ಏನು ಪಾಯಿಂಟ್ ಇದೆ ಅಂದರೆ ಇಂಟರ್ವ್ಯೂ ಮಾಡ್ಕೊಳ್ಳೋದು. ಅಂದರೆ ನನ್ನ ಹೆಸರೇನು ಮತ್ತು ನನ್ನ ಚಾನಲ್ ಯಾಕೆ ಯೂಸ್ ಮಾಡಿದೆ ಅದು ಇದು ಅಂತೆಲ್ಲ ಇರುತ್ತೆ. ಸೊ ಆ ಥರ ನಾನು ಮಾಡಲೇ ಇಲ್ಲ, ನಮ್ಮ ಚಾನಲ್ನ ನಾನು ಅದು ಹೇಳ್ಕೊಂಡೇ ಇಲ್ಲ. ಸೊ ಹಾಗಾಗಿ ಇದನ್ನು ಹೊಸ ಥರ ಈಗ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಂಟ್ರೊಡ್ಯೂಸ್ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ನನ್ನ ಮಮ್ಮಿ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಮಮ್ಮಿನ ನಾನು ಇವಾಗ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಮತ್ತು ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೊ ಮಚ್. ಈಗ ಬನ್ನಿ ನನ್ನ ಮಮ್ಮಿನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಗೈಸ್, ಇವಾಗ ನಾನು ನನ್ನ ಮಮ್ಮಿದೇ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ದಲ್ಲ ನನ್ನ ಚಾನಲಲ್ಲಿ. ಸೊ ನನ್ನ ಮಮ್ಮಿನ ತೋರಿಸ್ತೀನಿ. ಮೈ ಮದರ್ ಕೊಡಗಿಗೆ ಬಂದಿದ್ದೆಲ್ಲ, ಹಾಗಾಗಿ ಇನ್ನೀಗ ಹೋದರೆ ಇನ್ನು ಸಿಗಲ್ಲ ಅವರು. ಬಟ್ ಅಲ್ಲ, ಬೆಂಗಳೂರಿಗೆ ಬರ್ತಾ ಇರ್ತಾರೆ ಆಲ್ಮೋಸ್ಟ್. ಬಟ್ ಆಗೆಲ್ಲ ವೀಡಿಯೋ ಹಿಡಿಯೋಲಿಕ್ಕೆ ಆಗೋದಿಲ್ಲ. ಅವರು ಖುಷಿನೆಲ್ಲ ನಾವು ಅನುಭವಿಸ್ಬೇಕಲ್ಲ, ಅಂದರೆ ನಮಗೂ ಒಂದು ಹ್ಯಾಪಿನೆಸ್ ಇರುತ್ತೆ. ಸೊ ಅದನ್ನೆಲ್ಲ ನಮಗೆ ವೀಡಿಯೋ ಇಟ್ಕೊಂಡಿರೋಕ್ಕಾಗಲ್ಲ. ಅದಕ್ಕಾಗಿ ಎಷ್ಟೋ ಟೈಮ್ ಆಯಿತು ವೀಡಿಯೋ ಹಿಡಿಬೇಕು ಅಂತ. ಅದಕ್ಕೆ ಇವಾಗ ಬಂದಿದ್ದೆಲ್ಲ. ಹಾಗಾಗಿ ಮಮ್ಮಿನ ಒಂದು ಇಂಟ್ರೊಡ್ಯೂಸ್ ಮಾಡುವ ಮತ್ತು ಅವ್ರ ಬಗ್ಗೆ ಕೇಳುವ ಏನಂತ. ಇಲ್ಲಿ ನೋಡಿ. ಹಾಯ್ ಮೇಡಿಮಿ. ನಮ್ಮನ್ನ ಎತ್ತಿ ಹಾಡಿಸಿ ಬೆಳೆಸಿದ ನಮ್ಮಮ್ಮನ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಸೊ ಕೇಳುವ ನಮ್ಮ ಮಮ್ಮಿನ ಏನಂತ. ಮಮ್ಮಿ, ಎಷ್ಟು ಹೇಗೆ ನಿಮಗೆ ನಿಮ್ಮ ಲೈಫ್ ಹೇಗೆ ಹೇಳಿ ನಮ್ಮ ಚಾನಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ನೀವು ಶೇರ್ ಮಾಡಿ. ನನ್ನ ಮಗಳು ಚೆನ್ನಾಗಿರ್ಬೇಕು. ಹಂಗೆಲ್ಲ ಮಗಳು ಚೆನ್ನಾಗೇ ಇರ್ತಾಳೆ, ನಿಮ್ಮ ಆಶೀರ್ವಾದದಿಂದ ಮಗಳು ಚೆನ್ನಾಗಿರ್ತಾಳೆ, ಎಲ್ಲ ಚೆನ್ನಾಗಿರ್ತೀವಿ. ಬಟ್ ಸಣ್ಣದ್ರಿಂದ ನೀವು ಯಾವ ಥರ ಸ್ಟ್ರಗಲ್ ಮಾಡಿ ಬಂದ್ರಾ ಅಂತ, ಯಾವ ಥರ ಕಷ್ಟಪಟ್ಟು ಬಂದ್ರಾ? ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಸಾಕಿದು. ಹಾಂ, ಓಕೆ. ಕೂಲಿ ಮಾಡಿ ಸಾಕಿದು ಮಕ್ಕಳು. ಈಗ ಮದುವೆ ಆಯಿತು, ಓದಿ ಆಯಿತು, ಮಕ್ಕಳು ಮದುವೆ ಆಯಿತು, ಅವರವರು ಪಾಡಿಗೆ ಅವರು ಆದರು. ಗೈಸ್, ಐ ಆಮ್ ಕ್ರೈಯಿಂಗ್ ಫುಲ್. ಏಕೆ ಅಂತ ಹೇಳಿದ್ರೆ, ಸೊ ಈ ಥರ ಎಲ್ಲ ವೀಡಿಯೋಗಳೆಲ್ಲ ಮಾಡುವಾಗ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ತಾಯಿ ಹೇಗೆ ಅಂದರೆ, ನಾನೊಂದು 3rd 4th ಏನೋ ಇರುವಾಗ ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗ್ತಾರೆ. ಸೊ ಎಕ್ಸ್ಪೈರ್ಡ್ ಆಗಿ ಆದಮೇಲೆ ನಮ್ಮ ಫುಲ್ ಜವಾಬ್ದಾರಿ ನನ್ನ ಬ್ರದರ್ ಮತ್ತು ನಾನು ಇಬ್ಬರಳೆ ನಾವು. ಸೊ ಅದಾದಮೇಲೆ ನಮ್ಮನ್ನ ಸಾಕಲಿಕ್ಕೆ ಒಬ್ಬರ ಮನೆಯಲ್ಲಿ ದಿವಸಕ್ಕೆ ₹1 ಅಲ್ವಾ ಮಮ್ಮಿ? ದಿವಸಕ್ಕೆ ₹1. ಆ ದಿವಸ ಕೆಲಸ ಮಾಡಿದ್ರೆ ₹1 ಲೆಕ್ಕದಲ್ಲಿ ನಮ್ಮ ಮಮ್ಮಿ ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ. ಮನೆ ಕೆಲಸ ಮಾಡಿ ಎಲ್ಲ. ಅಫ್ಕೋರ್ಸ್ ಎಲ್ಲರ ಮಮ್ಮಿನೂ ಅದೇ ಥರ ಇರುತ್ತೆ. ಬಟ್ ಸಣ್ಣ ಏಜಲ್ಲಿ ನಮಗೆ ಕೈ ಹಿಡಿದ ಗಂಡ ನಮ್ಮನ್ನ ಕೈ ಬಿಟ್ಟಾಗ, ಅಂದರೆ ಮಧ್ಯದಲ್ಲಿ ಬಿಟ್ಟು ಹೋಗ್ತೀವಲ್ಲ ಲೈಫಲ್ಲಿ, ಬಿಟ್ಟು ಗಂಡ ಹೆಂಡತಿ ಬೇರೆ ಹಾಕ್ತಾರಲ್ಲ, ಅದು ಬೇರೆ ಥರ ಇರುತ್ತೆ ಸ್ಟ್ರಗಲ್. ದೆನ್ ಇದು ಗಂಡನೇ ಇಲ್ಲ ಅಂತ ಅಂದರೆ ಎಕ್ಸ್ಪೈರ್ಡ್ ಆದಾಗ ಒಂದು ಹೆಣ್ಣಿಗೆ ಯಾವ ಥರ ಇರುತ್ತೆ ಅಂತ ಆ ನೋವು ತುಂಬ ನನ್ನ ಮಮ್ಮಿ ತುಂಬ ಅನುಭವಿಸಿದ್ದಾರೆ. ಸೊ ದೆನ್ ಏನಂದರೆ, ಇನ್ನೊಂದು ಲೈಕ್ ನನಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಡ್ಯಾಡ್, ನಂದು ತಂದೆ ತೀರೋಗಿದ್ದು ಅದೆಲ್ಲ ನನಗೆ ಗೊತ್ತಾಗುತ್ತೆ. ಸೊ ನನ್ನ ಬ್ರದರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಅವನು ತುಂಬ ಸಣ್ಣವನು. ಡ್ಯಾಡಿಗೆ ಫುಲ್ ಅವ್ರ ಫ್ಯಾಮಿಲಿ ಇದ್ದಾರೆ, ನನ್ನ ಮಮ್ಮಿ ಕಡೆನೂ ಫ್ಯಾಮಿಲಿ ಇದ್ದಾರೆ. ಬಟ್ ಎಲ್ಲರೂ ಕೈ ಬಿಟ್ಬಿಡ್ತಾರೆ ಆ ಟೈಮಲ್ಲಿ. ನಮ್ಮ ತಂದೆನ ಕೊಂದಿದ್ದು ಈ ಥರದೆಲ್ಲ ಮಾತುಗಳು ಬರುತ್ತೆ. ದೆನ್ ತಂದೆದು ಬ್ರದರ್ ಆಗಲಿ ಮತ್ತು ಅವ್ರದ್ದು ಸಿಸ್ಟರ್ಸ್ ಆಗಲಿ, ಅವರೆಲ್ಲ ಹೆವಿ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ನನ್ನ ಮಮ್ಮಿನ ಮತ್ತು ನನ್ನ ಬ್ರದರ್ನೆಲ್ಲ ದೂರ ಮಾಡಬೇಕು, ಮಕ್ಕಳನ್ನೇ ದೂರ ಮಾಡಿಬಿಡ್ಬೇಕು. ನಮ್ಮ ಅಣ್ಣ ಸಾಯೋದಕ್ಕೆ ನನ್ನ ಮಮ್ಮಿನೇ ಕಾರಣ, ಅದಕ್ಕೆ ಈ ಥರ ಹಾಗೆ ಹೀಗೆ ಮನೆನೇ ಇಳ್ಕೊಳ್ಳೋಕ್ಕೆ, ತೋಟನೇ ಇಳ್ಕೊಳ್ಳೋಕ್ಕೆ, ಈ ಥರದೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ಮಮ್ಮಿಗೆ. ಲಾಸ್ಟಿಗೆ ನನ್ನ ಮಮ್ಮಿಗೆ ಯಾರು ಆಸರೆ ಆಗಿದ್ದು ಅಂತ ಹೇಳಿದ್ರೆ ಅವರ ತಾಯಿ ಅಲ್ವಾ ಮಮ್ಮಿ? ನಿಮ್ಮ ತಾಯಿ ಅಲ್ವಾ?
ನಿಮ್ಮ ತಾಯಿ ಅಲ್ವಾ ಆಗಿದ್ದು. ಇವರಿಗೆ ಅಂದರೆ ಇವರಿಗೆ ಎಷ್ಟು ಗೊತ್ತಾ, 5 ಮಕ್ಕಳು ಇವ್ರ ತಂದೆ ತಾಯಿಗೆ. 2 ಗಂಡು 3 ಹೆಣ್ಣು ಅಲ್ವ ಮಮ್ಮಿ, 3 ಹೆಣ್ಣು. ದೆನ್ ಲಾಸ್ಟ್ ಮಗಳು ನಮ್ಮ ಮಮ್ಮಿನೇ ಆಗಿರ್ತಾರೆ. ಸೊ ನನ್ನ ಲಾಸ್ಟ್ ಮಗಳಿಗೆ ಈ ಥರ ಆಯ್ತಲ್ಲ ಅಂತೇಳಿ ಅವರ ಅಮ್ಮ ಏನು ಮಾಡ್ತಾರೆ, ನಾನು ಇದ್ದೀನಿ, ನೀನು ಅಂದರೆ ಅವ್ರ ಫ್ಯಾಮಿಲಿ ಏನಾದರೂ ಆದ್ರೂ ಅವ್ರದ್ದು ಯಾರು ಏನು ಬೇಕಾದ್ರೆ ಅನ್ನಲಿ, ನಾನು ಇದ್ದೀನಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ, ನಾನು ನಿಮಗೆ ಸಪೋರ್ಟಾಗಿ ನಿಲ್ತೀನಿ ಅಂತ ಹೇಳಿ ಅವ್ರ ತಾಯಿ ನಿಂತಿದ್ದು. ನಮ್ಮ ಅಜ್ಜಿ ಗ್ರ್ಯಾಂಡ್ ಮದರ್. ಸೊ ನನ್ನ ಗ್ರ್ಯಾಂಡ್ ಮದರು ಅದನ್ನು ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಸೊ ಇವನ್ ಅವ್ರೀಗ ಎಕ್ಸ್ಪೈರ್ಡ್ ಆಗಿ ಎಷ್ಟು ವರ್ಷ ಆಯ್ತಮ್ಮೆ ನಿಮ್ಮ ಮಮ್ಮಿ ಸತ್ತು? 6 ಇಯರ್ ಆಯ್ತಂತೆ. ಸೊ 6 ಇಯರ್ಗೇನು ಈಗಲೂ ಅವರು ನೆನ್ಪು ಮಾಡ್ಕೊಳ್ತಾರೆ ಮತ್ತು ಮಿಸ್ ಮಾಡ್ಕೊಳ್ತಾರೆ. ನನ್ನ ಜೊತೆ ಹೇಳ್ತಾರೆ ಈ ಥರ ಮಮ್ಮಿ ಇರೋ ಗಂಟ ಲೈಫ್ ಆಯಿತು ಮತ್ತಿನ್ನೇನಿದೆ ಅಂತ ಹಾಗೆ ಹೇಳ್ತಾರೆ.